ವೆಲ್ಕಮ್ ಟು ದ ಕೆಡಿ ಟ್ರಿಕ್ಸ್ ಚಾನಲ್ ಗೆ ಗೈಸ್, ನೀವು ನೋಡ್ತಾ ಇರೋದು ಫಸ್ಟ್ ಆಫ್ ಆಲ್ ಪ್ರೂಫ್ ಅನ್ನು ತೋರಿಸ್ತಾ ಇದೀನಿ. ಸೊ ನನಗೆ ಎಷ್ಟು ಸಲ ಬಂದ್ಬಿಟ್ಟು ಪೇಟಿಎಂ ಕಡೆಯಿಂದ ಇದು ಬಂದು ರಿಶ್ಯೂ ಅನ್ನೋದಾಗಿದೆ. ಸೊ ಇದನ್ನ ಬಂದ್ಬಿಟ್ಟು ನಾನು ಪೇಟಿಎಂ ನ ಯಾರು ಆಲ್ರೆಡಿ ಯೂಸ್ ಮಾಡಿರ್ತಾರಲ್ಲ ಅವರಿಗೆ ನಾನು ವಾಪಸ್ ಮತ್ತೆ ಲಿಂಕ್ ಗಳನ್ನ ಜಸ್ಟ್ ಶೇರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ರೆಫರ್ ಮಾಡ್ಕೊಂಡು ಇದನ್ನ ನಾನು ಮಾಡ್ಕೊಂಡಿರೋದು. ಒನ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಅಲ್ಲ, ಎಷ್ಟು ಸಲ ಬಂದಿದೆ ನೀವೇ ಕೂಡ ಇಲ್ಲಿ ನೋಡ್ಕೋಬಹುದು. ಇದನ್ನ ನಿಮ್ಗೆ ಯಾವ ತರ ಮಾಡ್ಕೊಳ್ಳೋದು, ಹೆಂಗ್ ಮಾಡ್ಕೊಳ್ಳೋದು ಅಂತ A to Z ಹಾಕೊಡ್ತೇನೆ ಅಂತ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬ್ರು ಮೇಕ್ ಶೂರ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಮತ್ತೆ ನೋಟಿಫಿಕೇಶನ್ ಆನಲ್ಲಿ ಇಟ್ಕೊಡ್ರಿ. ಇದೇ ತರ ವಿಡಿಯೋಸ್ ಇನ್ನು ಹೆಚ್ಚಿಗೆ ಬರ್ತಾನೆ ಇರ್ತವೆ. ಮತ್ತೆ ನೀವೇನಾದ್ರೂ ಇನ್ನೂವರೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿರಿ. ಇಲ್ಲಿಗಿಂತ ಜಾಸ್ತಿ ಅಪ್ಡೇಟ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಬರ್ತಾನೆ ಇರುತ್ತೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈ ವಿಡಿಯೋ ಬಂದ್ಬಿಟ್ಟು ಓನ್ಲಿ ಎಜುಕೇಶನ್ ಪರ್ಪಸ್ ಮಾತ್ರ ಆಗಿರುತ್ತೆ. ಬರೀ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದು ಬಂದ್ಬಿಟ್ಟು ಪೇಟಿಎಂ ಕಡೆಯಿಂದ ಅಂತ ಹೇಳಿದೆ ನಾನು. ಸೊ ಪೇಟಿಎಂ ನ ಆಲ್ರೆಡಿ ಯೂಸ್ ಮಾಡಿದವರಿಗೆ ಮತ್ತೆ ಯಾವ ತರ ರೆಫರ್ ಮಾಡ್ಕೊಂಡು ಮತ್ತೆ ಯಾವ ತರ ನಾನು ಅಮೌಂಟ್ ನ ತಗೊಂಡಿನಿ ಅಂತ A to Z ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಅದಕ್ಕಿಂತ ಮುಂಚೆ ನಾನು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಮತ್ತೆ ನಾನು ಟೆಲಿಗ್ರಾಮ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವೇನಾದ್ರೂ ಪೇಟಿಎಂ ನ ಯೂಸ್ ಮಾಡಿದೆ, ಸೊ ಒಂದು 2 ಮಂತ್ 1 ಮಂತ್ 3 ಮಂತ್ ಆಗಿತ್ತಂದ್ರ ಲಿಂಕ್ ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು 11 ರೂಪೀಸ್ ಅಂದ್ರೆ 11 ರೂಪೀಸ್ ನ ನೀವು ಯಾರು UPI ID ಗೆ ಜಸ್ಟ್ ಸೆಂಡ್ ಮಾಡ್ಕೊಡ್ರಿ. ನಿಮ್ಗೆ ಅಪ್ ಟು 20 ರೂಪೀಸ್ 30 ರೂಪೀಸ್ ವರೆಗೆ ಕ್ಯಾಶ್ ಬ್ಯಾಕ್ ಅನ್ನೋದ್ರ ಒಳಗಡೆ ಬಂದು ರಿಸೀವ್ ಅನ್ನೋದಾಗುತ್ತೆ. ಓಕೆ, ಅದಾದ್ಮೇಲೆ ಇವಾಗ ಬಂದ್ಬಿಟ್ಟು ಪೇಟಿಎಂ ನ ಯೂಸ್ ಮಾಡ್ಕೊಂಡು ಆಲ್ರೆಡಿ ಯೂಸ್ ಮಾಡಿರೋರಿಗೆ ಮತ್ತೆ ರೆಫರ್ ಮಾಡ್ಕೊಂಡು ಯಾವ ತರ ನೀವು ಇಲ್ಲಿ 30 ರೂಪೀಸ್ ಕೂಡ ಕೊಡ್ತಾರೆ, 40 50 75 ರೂಪೀಸ್ 100 ರೂಪೀಸ್ ಅನ್ನೋದು ಈ ತರ ಈಗ ಇದ್ರೊಳಗಡೆ ಕೊಡ್ತಾನೆ ಇದಾರೆ. ರ್ಯಾಂಡಮ್ ಆಗಿ ಕೊಡ್ತಾರ. ಸೊ ನಿಮಗೆ ಡಿಫೆಂಡ್ ಆಗಿರುತ್ತೆ ನೀವು ಯಾವ ತರ ರೆಫರ್ ಗಳನ್ನ ಮಾಡಿರ್ತಾರೆ ಅದ್ರ ಮ್ಯಾಗ. ನೀವೇನಾದ್ರೂ ಕಮ್ಮಿ ರೆಫರ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಜಾಸ್ತಿ ಅಮೌಂಟ್ ಕೊಡ್ತಾರ. ನೀವೇನಾದ್ರೂ ಸ್ವಲ್ಪ ಜಾಸ್ತಿ ರೆಫರ್ ಗಳು ಮಾಡಿದ್ರೆ ಅಂದ್ರೆ ಕಮ್ಮಿ ಅಮೌಂಟ್ ಅನ್ನು ಕೊಡ್ತಾರ. ಲೈಕ್ ನಂತರ ನನಗೆ ಇಷ್ಟು ಬಂದು ಮತ್ತೆ ಪದೇ ರೇಷಿಯೋ ಆಗಿರಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ರೆಫರ್ ಗಳನ್ನ ಮಾಡಿದ್ದೀನಿ. ಓಕೆ, ಇವಾಗ ಬಂದ್ಬಿಟ್ಟು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಪೇಟಿಎಂ ಅವ್ರದ್ದು ನ್ಯೂ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ಅವರು, ಸೊ ಈಗ ಒಂದು 2 ಮಂತ್ 3 ಮಂತ್ ಅದು 1 ಮಂತ್ ಇಂದ ಬ್ಯಾಕ್ ಯಾರು ಪೇಟಿಎಂ ಗಳನ್ನ ಯೂಸ್ ಮಾಡ್ತಿಲ್ಲ ನೋಡ್ರಿ, ಅವ್ರಿಗೆ ಮತ್ತೆ ಏನಾದ್ರು ನೀವು ರೆಫರ್ ಮಾಡಿದ್ರೆ ನಂತರ ನಿಮ್ಗೆ ಅಮೌಂಟ್ ಬಂದು ರಿಶ್ಯೂ ಅನ್ನೋದು ಆಗುತ್ತೆ. ಓಕೆ, ಸಿಂಪಲ್ ಇಷ್ಟೇ ಇರೋದು. ಸೊ ನೀವೇನ್ ಮಾಡ್ಬೇಕಂತಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ನಿಮ್ಮ ರೆಫರ್ ಅಂಡ್ ಅರ್ನ್ ಸೆಕ್ಷನ್ ಹೋಗ್ತೀರಾ. ಇಲ್ಲಿ ನಿಮ್ದು ರೆಫರ್ ಲಿಂಕ್ ಅಂತ ಸಿಗುತ್ತೆ. ಈ ಲಿಂಕ್ ನ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಸೊ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಯಾರು 1 ಮಂತ್ ಇಂದ ಯಾರು ಟ್ರಾನ್ಸಾಕ್ಷನ್ ಮಾಡ್ತಿಲ್ಲ, ಯಾರು ಯೂಸ್ ಮಾಡ್ತಿಲ್ಲಲ್ಲ, ಸೊ ಅವರಿಗೆ ಈ ಲಿಂಕ್ ನ ಸೆಂಡ್ ಮಾಡ್ಕೊಡ್ರಿ. ಅದು ಲಿಂಕ್ ನ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ 11 ರೂಪೀಸ್ ಅವರ ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಇಲ್ಲಿ ಫರ್ ರೆಫರ್ ಬಂದ್ಬಿಟ್ಟು 40 35 100 75 ಸೊ ಈ ತರ ನಿಮ್ಗೆ ರ್ಯಾಂಡಮ್ ಆಗಿ ಅಮೌಂಟ್ ಅನ್ನು ಕೊಡ್ತಾರೆ. ಸೊ ಎಷ್ಟಾಗುತ್ತೆ ಅಷ್ಟು ರೆಫರ್ ಗಳನ್ನ ಮಾಡ್ಕೊಳ್ರಿ. ಒಳ್ಳೆ ಆಫರ್ ಇದೆ. ಪೇಟಿಎಂ ನ ಜಾಸ್ತಿ ಜನ ಯೂಸ್ ಮಾಡ್ತಿರಲ್ಲ, ಫ್ಯಾಮಿಲಿ ಆಯ್ತು, ಫ್ರೆಂಡ್ಸ್ ಆಯ್ತು, ಅವರು ಇವರು ಇರ್ತಾರೆ ಜಾಸ್ತಿ. ಫೋನ್ ಪೇನೇ ಯೂಸ್ ಮಾಡೋರು, ಗೂಗಲ್ ಪೇ ಯೂಸ್ ಮಾಡೋರು ಜಾಸ್ತಿ ಇರೋದು. ಸೊ ಇಷ್ಟೇ ಇರೋದು ಸಿಂಪಲ್. ಸೊ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಗೆ ಯಾರು ಯೂಸ್ ಮಾಡ್ತಿಲ್ಲ ಅವ್ರಿಗೆ ಮತ್ತೆ ರೆಫರ್ ಮಾಡ್ಕೊಡ್ರಿ, ಮತ್ತೆ ಅಮೌಂಟ್ ಅನ್ನು ಸಿಗುತ್ತೆ. ಮತ್ತೆ ಸಿಗೋಣ ಅಂತ ಬೇರೆ ವಿಡಿಯೋದಲ್ಲಿ. ಸೊ ಇದೇ ತರ ಮುಂದಿನ ವಿಡಿಯೋಸ್ಗಳು ಬರ್ತಿರ್ತಾವ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನಲ್ಲಿ ಇಟ್ಕೊಡ್ರಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿರಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದಲ್ಲಿ. ಬಾಯ್.